ಸರ್ ನನ್ನ ಹೆಸರು ಪಣೀಶ್ ಅಂತ. ಸೋಷಿಯಲ್ ಮೀಡಿಯಾಲೆಲ್ಲ ಹರಿದಾಡ್ತಿತ್ತು. ಅವ್ರ ಅಭಿಮಾನಿ, ನಾವು ಸಾಹಿತ್ಯ ಅಭಿಮಾನಿ ಸರ್. ಏನಿಲ್ಲ, ಅವ್ರ ವಿಲ್ಲಲ್ಲಿ ಅವ್ರಿಬ್ರು ಮಕ್ಕಳು ಅಂತ್ಯ ಸಂಸ್ಕಾರ ಮಾಡಬಾರ್ದು ಅಂತ ಒಂದು ಸರ್ಕಾರಿ ದಾಖಲೆ ಸೋಷಿಯಲ್ ಮೀಡಿಯಾಲೆಲ್ಲ ಓಡಾಡ್ತಿತ್ತು. ಅದ್ರದೊಂದು ಪ್ರತಿನ ತಗೊಂಡು ಪ್ರತಾಪ್ ಸಿಂಹ ಅವರು ಕೊಟ್ವಿ. ಅವರು ತಗೊಂಡು ಹೋದ್ರು. ತಗೊಂಡೋದ್ಮೇಲೆ ಇದ್ರ ಬಗ್ಗೆ ಮಾತಾಡ್ಬಿಡಿ, ಅವ್ರ ಕುಟುಂಬದವರು ಅದನ್ನ ಮಾತಾಡ್ಕತಾರೆ ಅಂತ ಹೇಳಿದ್ರು. ಯಾರು ಅಂತ್ಯ ಸಂಸ್ಕಾರ ಮಾಡ್ಬೇಕು ಅಂತ ಬರ್ತಿದೆ ಅದರಲ್ಲಿ? ಅದು ಯಾವ್ದೋ ಅವರ ಕಡೆ 6 ತಿಂಗಳು ನೋಡ್ಕೋತಿದ್ದ ಒಂದು ಹೆಣ್ಮಗಳು ಸರ್. ಅವ್ರ ಹೆಸರು ಗೊತ್ತಾಗ್ತಲ್ಲ ನನಗೆ. ಸಹನಾ ವಿಜಯಲಕ್ಷ್ಮಿ ಅಂತ ಸರ್. ನಾನು ಕಂಪ್ಲೀಟ್ ಆಗಿ ನಾನು ನೋಡಿಲ್ಲ ಸರ್. ಇಲ್ಲೆಲ್ಲ ಬಂದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಓಡಾಡ್ತಿದ್ದೆ ಅಷ್ಟೇನೆ. ಅದು ಅಂತಿಮ ವಿಲ್ ಅಂದ್ರೆ ಅವ್ರ ಕಡೆ ಆಸೆ ಪಾಪ. ಅವ್ರ ಅಂತ್ಯಕಾಲದಲ್ಲಿ ಆಶ್ರಯವಾಗಿದ್ದ ಅವರು ಅವರ ಅಂತಿಮ ವಿಧಿವಿಧಾನಗಳನ್ನ ನಡೆಸ್ಕೊಡ್ಬೇಕು. ಅಂತಿಮ ವಿಧಿವಿಧಾನಗಳನ್ನ ಅವರು ಯಾರು ಅವ್ರನ್ನ ಕಡೆ ಕಾಲದಲ್ಲಿ ನೋಡ್ಕೋತಾ ಇದ್ರು ಅವ್ರನ್ನ ನೆರವೇರಿಸ್ಕೊಡ್ಲಿ ಅಂತ ಅವ್ರನ್ನೊಂದು ಆಸೆ ಇದೆ ಅಂತ ಅನ್ಸುತ್ತೆ ಸರ್. ನಾವು ಅವ್ರ ಅಭಿಮಾನಿಗಳಾಗಿ ನಮಗೆ ಅನ್ಸಿದ್ದನ್ನು ನಾವು ಹೇಳಿದೀವಿ ಸರ್. ನಾವು ಅದನ್ನ ತಿಳಿಸಿದೀವಿ ಸಂಬಂಧಪಟ್ಟವ್ರಿಗೆ. ಅದು ಅವರು ತಗೊಂಡೋಗಿದ್ದಾರೆ, ಕುಟುಂಬದವ್ರು ನಿರ್ಧಾರ ಮಾಡ್ತಾರೆ ಅಂತ ನಮ್ಗೆ ಹೇಳ್ತಿದ್ದಾರೆ. ಒಬ್ಬ ಸಾಹಿತ್ಯ ಅಭಿಮಾನಿಯಾಗಿ, ಅವರ ಅಭಿಮಾನಿಯಾಗಿ ನಾನು ಈ ವಿಚಾರ ತಿಳಿಸಿದ್ದೀನಿ ಸರ್. ಮಿಕ್ಕಿದ್ದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ.